ಗಂಗಾ ಜಲವನ್ನು ಮನೆಯಲ್ಲಿ ಇಟ್ಟಿರಬೇಕು. ಅದನ್ನು ಸತ್ತವರ ಬಾಯಿಗೆ ಬಿಟ್ಟರೆ ಅವರಿಗೆ ಮೋಕ್ಷ ಸಿಗತ್ತೆ ಅಂತ ಹೇಳ್ತಾರೆ. ಗಂಗಾ ಜಲ ಅಂದ ತಕ್ಷಣ ನಮಗೆ ನೆನಪಾಗೋದು ಕಾಶಿ. ಆದರೆ ಕಾಶಿ ಮೋಕ್ಷ ಸ್ಥಳ ಆದರೂ ಕೂಡ ಗಂಗಾ ಜಲನ ಕಾಶಿಯಿಂದ ತರಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಲ್ಲಿ ತರಬಾರ್ದು ಮತ್ತು ಇನ್ಯಾವ ಜಾಗದಿಂದ ತರಬೇಕು ಗಂಗಾ ಜಲನ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ ನೋಡೋಣ. ನಮ್ಮ ಹಿಂದೂ ಧರ್ಮಗಳಲ್ಲಿ ನದಿಗಳನ್ನು ದೇವತೆಗಳು ಅಂತ ಪೂಜಿಸ್ತೀವಿ. ಅದನ್ನು ದೇವತೆಯ ಪ್ರತಿಯೊಂದು ನದಿಗೂ ದೇವರ ಹೆಸರನ್ನಿಟ್ಟು ಅದನ್ನು ಕೂಡ ಪೂಜಿಸ್ತೀವಿ. ಅದರಲ್ಲೂ ಗಂಗಾ ನದಿ ಅಂದರೆ ತುಂಬ ಪವಿತ್ರ. ಅಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಎಲ್ಲ ಪಾಪಗಳು ನಾಶ ಆಗಿ ನಾವು ಪವಿತ್ರರಾಗ್ತೇವೆ ಅಂತ ಹೇಳ್ತೀವಿ. ಗಂಗಾ ಜಲ ಪಾಪಗಳನ್ನ ತೊಳೆದು ಆತ್ಮವನ್ನು ಶುದ್ಧೀಕರಿಸ್ತೆ ಅಂತ ಹೇಳ್ತಾರೆ. ಸತ್ತವರ ಅಸ್ಥಿಯನ್ನು ಅಂದರೆ ಸತ್ತವರ ಬೂದಿಯನ್ನು ಗಂಗಾ ಜಲದಲ್ಲಿ ಬೆರೆಸಿದ್ರೆ ಆತ್ಮಕ್ಕೆ ಮೋಕ್ಷ ಸಿಗುತ್ತೆ. ಮತ್ತು ಮನೆ ಸುತ್ತ ಕೂಡ ಗಂಗಾ ಜಲನ ಚಿಮುಕಿಸೋದ್ರಿಂದ ಯಾವುದೇ ದುಷ್ಟಶಕ್ತಿಗಳು ಮನೆಗೆ ಪ್ರವೇಶ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಮನೆಯ ಸುತ್ತಮುತ್ತ ಆವಾಗವಾಗ ಗಂಗಾ ಜಲನ ಮನೇಲಿ ಇಟ್ಕೊಂಡು ಪ್ರೋಕ್ಷಿಸ್ತಾ ಇದ್ದರೆ ತುಂಬ ಒಳ್ಳೆಯದು. ಇನ್ನು ಕೆಲವೊಬ್ಬರು ಮನೆಯನ್ನು ಶುದ್ಧಿ ಮಾಡಬೇಕಾದ್ರೆ ಗಂಗಾ ಜಲನ ಪ್ರೋಕ್ಷಣೆ ಮಾಡ್ತಾರೆ. ಕೆಲವು ಹನಿ ಗಂಗಾ ಜಲನ ನಮ್ಮ ನೀರಿನ ಜೊತೆ ಸೇರಿಸಿ ಸ್ನಾನ ಮಾಡೋದ್ರಿಂದ ಕೂಡ ನಾವು ಗಂಗಾ ಸ್ನಾನ ಮಾಡಿದಷ್ಟೇ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಮತ್ತು ಪೂಜಾ ಕೊಠಡಿಯಲ್ಲೂ ಕೂಡ ದೇವತೆಗಳಿಗೆ ಗಂಗಾ ಜಲದಿಂದ ಅಭಿಷೇಕ ಮಾಡಲಾಗುತ್ತೆ. ಕಾಶಿಯಿಂದ ಯಾಕೆ ಗಂಗಾ ಜಲನ ಮನೆಗೆ ತರಬಾರ್ದು ಅಂತ ಹೇಳಿದರೆ, ಪವಿತ್ರ ನಗರ ಕಾಶಿ ವಿಶ್ವದ ಅತ್ಯಂತ ಹಳೆಯ ನಗರಗಳಲ್ಲಿ ಒಂದು. ಈ ನಗರದಲ್ಲಿ ಗಂಗಾ ನದಿಯ ದಡದಲ್ಲಿದೆ. ಆದರೆ ಜನರು ಕಾಶಿಯಿಂದ ಗಂಗಾ ಜಲನ ಮನೆಗೆ ತರೋದಿಲ್ಲ. ಯಾಕಂದರೆ ಕಾಶಿಯಲ್ಲಿ ಹರಿಶ್ಚಂದ್ರ ಘಾಟ್ ಹಾಗೂ ಮಣಿಕರ್ಣಿಕಾ ಘಾಟ್ ಅಂತ ಇದೆ. ಈ ಎರಡು ಶವ ಸಂಸ್ಕಾರಕ್ಕಾಗಿ ಇರುವಂಥ ಸ್ಥಳ. ಇಲ್ಲಿ ದಿನದ 24 ಗಂಟೆ ಕೂಡ ಶವ ಸಂಸ್ಕಾರ ನಡೀತಾ ಇರುತ್ತೆ. ಮತ್ತು ಇಲ್ಲಿ ಹೋಮ ಮಾಡಿದವ್ರಿಗೆ ಮೋಕ್ಷ ಸಿಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಹಾಗಾಗಿ ಇಲ್ಲಿ ನಿರಂತರವಾಗಿ ದಹನ ಚಟುವಟಿಕೆ ಅಂದರೆ ಶವ ಸಂಸ್ಕಾರ ನಡೆಯುತ್ತಾ ಇರೋದ್ರಿಂದ ಮತ್ತು ಇಲ್ಲಿ ಸತ್ತವರ ಅಸ್ಥಿ ಅಂದರೆ ಸತ್ತವರ ಬೂದಿ ಅವಶೇಷಗಳನ್ನ ತುಂಬ್ಕೊಂಡು ಬಂದು ಬಿಡೋದ್ರಿಂದ ಈ ನೀರನ್ನು ನಾವು ಗಂಗಾ ಜಲನ ಅಂದ್ಕೊಂಡು ಮನೆಗೆ ತೊಗೊಂಡೋಗೋದಿಲ್ಲ. ಈ ಮಣಿಕರ್ಣಿಕಾ ಘಾಟ್ ಮತ್ತು ಹತ್ತಿರದೇ ಇರೋ ಘಾಟ್ಗಳಲ್ಲಿ ಗಂಗಾ ಜಲನ ಮನೆಗೆ ತಗೊಂಡೋಗಿದ್ರೆ ಸತ್ತವರು ಏನು ಅಸ್ಥಿಯನ್ನು ಬಿಟ್ಟಿರ್ತಾರೆ ಅದು ಅದ್ರಲ್ಲಿ ಹರಿತಾ ಇರುತ್ತೆ. ಅದ್ರ ಬೂದಿನ ನಾವು ತೊಗೊಂಡೋದಂಗೆ ಆಗುತ್ತೆ. ನಮಗೆ ಮೋಕ್ಷ ಬದಲು ಅದರಲ್ಲಿ ನಾವು ಬೇರೆ ಏನೋ ತೊಗೊಂಡೋದಂಗೆ ಆಗುತ್ತೆ. ಹಾಗಾಗಿ ಈ ಸ್ಥಳಗಳಲ್ಲಿ ನಾವು ಗಂಗಾ ಜಲವನ್ನು ತರಬಾರ್ದು. ಇದರಿಂದ ತೊಗೊಂಡೋಗೋದ್ರಿಂದ ಪುನರ್ಜನ್ಮಕ್ಕೆ ಅಡ್ಡಿ ಆಗತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಜನರು ಮೋಕ್ಷವನ್ನು ಪಡೆಯೋಕ್ಕೋಸ್ಕರ ಕಾಶಿಗೆ ಬರ್ತಾರೆ. ಸತ್ತವರ ಚಿತೆಯ ಮೇಲಿಟ್ಟು ಸುಟ್ಟು ಅವರ ಚಿತಾಭಸ್ಮವನ್ನು ಸುಟ್ಟಾಗ ಗಂಗೆಯಲ್ಲಿ ವಿಸರ್ಜಿಸ್ತಾರೆ. ಈ ಗಂಗಾ ನದಿಗೆ ಅರ್ಪಿಸಲ್ಪಡುವ ಆತ್ಮದ ಒಂದು ಭಾಗ ಆಗಿದೆ. ಆದರೆ ನೀವು ಕಾಶಿಯಿಂದ ಏನಾದ್ರು ಗಂಗಾ ಜಲನ ತೆಗೆದುಕೊಂಡು ಹೋದರೆ ಆ ನೀರಿನಲ್ಲಿ ಸತ್ತ ಆತ್ಮದ ಭಾಗಗಳು ಅಂದರೆ ಬೂದಿ ಅವಶೇಷಗಳು ಇರುತ್ತೆ. ಹಾಗಾಗಿ ನಿಮಗೆ ಮೋಕ್ಷ ಪಡಿಬೇಕು ಅಂತ ತೊಗೊಂಡೋಗಿರ್ತೀವಿ ಅದಕ್ಕೆ ಅಡ್ಡಿ ಆಗುತ್ತೆ. ಹಾಗಾಗಿ ಕಾಶಿಯಿಂದ ಆ ನೀರನ್ನು ತೊಗೊಂಡು ಬರಬಾರ್ದು ಅಂತ ಹೇಳ್ತಾರೆ. ಈ ಮನೆಗೆ ತೆಗೆದುಕೊಂಡು ಹೋಗೋದು ಮತ್ತು ಪುನರ್ಜನ್ಮದ ಚಕ್ರನ ಅಡ್ಡಿಪಡಿಸಿದಂತೆ ಆಗತ್ತೆ ಇದು ಅಂತ ಹೇಳ್ತಾರೆ. ಇದರಿಂದ ಆತ್ಮವು ಸಂಪೂರ್ಣವಾಗಿ ಮೋಕ್ಷನ ಪಡೆಯೋದು. ಈ ಗಂಗಾ ಜಲ ಏನಾದ್ರು ಸತ್ತವರು ಸಾಯೋ ಟೈಮಲ್ಲಿ ಬಾಯಿಗೆ ಬಿಟ್ಟರೆ ಅವ್ರಿಗೆ ಮೋಕ್ಷ ಸಿಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಕಾಶಿಯಿಂದ ಮನೆಗೆ ತರಬಾರ್ದು. ಹಾಗಾದರೆ ಇನ್ನೆಲ್ಲಿಂದ ತರಬೇಕು ಅಂದರೆ ಹರಿದ್ವಾರದಿಂದ ತರಬೇಕು. ಗಂಗಾ ಜಲನ ಜನನ ಮದುವೆ ಮತ್ತು ಮರಣ ಆಚರಣೆಗಳಲ್ಲಿ ಮತ್ತು ಮನೆ ಶುದ್ಧೀಕರಣ ಮಾಡಬೇಕಾದ್ರೆ ಏನಾದ್ರು ಸತ್ತವ್ರ ಬಾಯಿಗೆ ಬಿಡಬೇಕು ಅಂದರೆ ಗಂಗಾ ಜಲನ ಹಾಕೋದ್ರಿಂದ ಆತ್ಮ ಸ್ವರ್ಗ ತಲುಪುತ್ತೆ ಅನ್ನೋ ನಂಬಿಕೆ ಇದೆ. ಈ ಗಂಗಾ ಜಲನ ಉತ್ತರಾಖಂಡದ ಹರಿದ್ವಾರದಿಂದ ತರಬೇಕು. ಹರಿದ್ವಾರ ಹಿಂದೂ ಧರ್ಮದ 7 ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ. ಹರಿದ್ವಾರದಲ್ಲಿ ಗಂಗಾ ಜಲದ ಬಗ್ಗೆ ಹಲವಷ್ಟು ಸಂಶೋಧನೆಗಳು ಕೂಡ ನಡೆದಿದೆ. ಅದರ ಪ್ರಕಾರ ಏನು ಹೇಳಿದೆ ಅಂದರೆ ಈ ನೀರಿನಲ್ಲಿ ರೋಗ ರುಜಿನಗಳು ಯಾವುದಾದ್ರು ರೋಗ ಗುಣಪಡಿಸುವ ಶಕ್ತಿ ಕೂಡ ಇದೆ ಅಂತ ಹೇಳಲಾಗುತ್ತೆ. ಭಗವಾನ್ ವಿಷ್ಣು ತನ್ನ ಪಾದದ ಗುರುತುಗಳನ್ನು ಇಲ್ಲಿನ ಭಕ್ತರ ಹರಿದ್ವಾರಕ್ಕೆ ಹೋಗುವಾಗ ಗಂಗಾ ಜಲದಲ್ಲಿ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಭಕ್ತರು ತನ್ನ ಕುಟುಂಬ ಮತ್ತು ಸ್ನೇಹಿತರಿಗಾಗಿ ಗಂಗಾ ಜಲನ ಮನೆಗೆ ತರೋದಾದರೆ ಹರಿದ್ವಾರದಿಂದನೇ ತೊಗೊಂಡೋಗ್ಬೇಕು ಕಾಶಿಯಿಂದ
ಅಲ್ಲ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೇ ಇರ್ತಾರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.